ಒಬ್ಬ ರಾಜ, ಒಬ್ಬ ಬಡ ಕುರಿ ಕಾಯುವ ಹುಡುಗಿ. ಇವರ ಪ್ರೇಮ ಕತೆ ಇಡೀ ರಾಜ್ಯವನ್ನು ಬದಲಾಯಿಸಿತು. ಆದರೆ ಮಗು ಹುಟ್ಟಿದ ಒಂದೇ ರಾತ್ರಿ ನಡೆದ ಘಟನೆ ಎಲ್ಲರ ಜೀವನವನ್ನೇ ತಲೆಕೆಳಗಾಗಿಸಿತು. ಆ ರಾತ್ರಿ ನಿಜವಾಗಿ ಏನಾಯಿತು? ಕೊನೆಯವರೆಗೂ ನೋಡಿ. ಬಹಳ ವರ್ಷಗಳ ಹಿಂದೆ ಬೆಟ್ಟ ಗುಡ್ಡಗಳು, ಹಸಿರು ಮತ್ತು ನಿರ್ಮಲವಾದ ನದಿಗಳಿಂದ ಸುತ್ತುವರಿದ ಒಂದು ಸುಂದರವಾದ ಊರು ಇತ್ತು. ಆ ಊರಿನ ಹೆಸರು ಚನ್ನಸಮುದ್ರ. ಆ ಊರಿನ ಜನರು ತುಂಬಾ ಪ್ರಾಮಾಣಿಕರು. ಆ ಸಂತೋಷದ ಹಿಂದೆ ಒಬ್ಬ ಮಹಾನ್ ರಾಜನ ಕೈವಾಡವಿತ್ತು. ಅವನ ಹೆಸರು ವೀರೇಂದ್ರ ಮಹಾರಾಜ. ಅವನು ತನ್ನ ಪ್ರಜೆಗಳನ್ನು ತನ್ನ ಕುಟುಂಬದವರಂತೆ ನೋಡಿಕೊಳ್ಳುತ್ತಿದ್ದನು. ಆದರೆ ರಾಜನಿಗೆ ಒಂದು ವಿಷಯದಲ್ಲಿ ಮಾತ್ರ ಆಸಕ್ತಿಯಿರಲಿಲ್ಲ. ಮಹಾರಾಜರೇ, ನಿಮ್ಮ ಮದುವೆಯ ವಯಸ್ಸು ದಾಟುತ್ತಿದೆ. ಇಡೀ ರಾಜ್ಯವೇ ನಿಮ್ಮ ಮದುವೆಯನ್ನು ಎದುರು ನೋಡುತ್ತಿದೆ. ನನ್ನ ಪ್ರಜೆಗಳೇ ನನ್ನ ಕುಟುಂಬ. ಅವರಿಗೆ ಸೇವೆ ಮಾಡುವುದೇ ನನಗೆ ದೊಡ್ಡ ಸಂತೋಷ. ಮದುವೆ ಬಗ್ಗೆ ಈಗ ಯೋಚಿಸುವುದಿಲ್ಲ. ಮಂತ್ರಿಯು ಮೌನವಾಗುತ್ತಾನೆ. ಮುಂದಿನ ದಿನ ಬೆಳಿಗ್ಗೆ ರಾಜನು ತನ್ನ ಕುದುರೆಯ ಮೇಲೆ ಊರನ್ನು ಸುತ್ತಿ ನೋಡಲು ಹೊರಟನು. ರಸ್ತೆಯುದ್ದಕ್ಕೂ ಜನರು ರಾಜನಿಗೆ ಕೈಮುಗಿದು ನಮಸ್ಕಾರ ಮಾಡುತ್ತಿದ್ದರು. ಒಂದು ವಿಶಾಲವಾದ ಹಸಿರು ಹೊಲ ಕಣ್ಣಿಗೆ ಬಿತ್ತು. ಆ ಹೊಲದಲ್ಲಿ ಕುರಿಗಳು ಹುಲ್ಲು ಮೇಯುತ್ತಿದ್ದವು. ಅವುಗಳ ಮಧ್ಯೆ ಸರಳವಾದ ಯುವತಿ ಕುರಿಗಳನ್ನು ನೋಡಿಕೊಳ್ಳುತ್ತಿದ್ದಳು. ಅವಳ ಮುಖದಲ್ಲಿ ಮುಗ್ಧ ನಗು. ರಾಜನು ಕುದುರೆಯನ್ನು ನಿಲ್ಲಿಸಿದನು. ಅವನ ಕಣ್ಣುಗಳು ಅವಳ ಮೇಲೆಯೇ ನೆಟ್ಟವು. ಇಷ್ಟು ಸುಂದರವಾದ ಹುಡುಗಿನ ನಾನ್ ಜೀವನದಲ್ಲಿ ನೋಡಿಲ್ಲ. ಆ ಕ್ಷಣವೇ ರಾಜನ ಹೃದಯದಲ್ಲಿ ಹೊಸ ಭಾವನೆ ಮೂಡಿತು. ಆ ಯುವತಿ ರಾಜನನ್ನು ಗಮನಿಸದೆ ತನ್ನ ಕೆಲಸದಲ್ಲೇ ತಲ್ಲೀನಳಾಗಿದ್ದಳು. ಸ್ವಲ್ಪ ಹೊತ್ತಿನ ನಂತರ ಅವಳು ಕುರಿಗಳನ್ನು ಕರೆದುಕೊಂಡು ಮರೆ ಕಡೆ ಹೊರಟಳು. ಅವಳು ಕಾಣೆಯಾಗುವವರೆಗೂ ರಾಜನು ಅಲ್ಲೇ ನಿಂತು ನೋಡುತ್ತಲೇ ಇದ್ದನು. ಅರಮನೆಗೆ ಹಿಂದಿರುಗಿದ ನಂತರವೂ ಅವನ ಮನಸ್ಸಿನಲ್ಲಿ ಒಂದೇ ಮುಖ, ಆ ಕುರಿ ಕಾಯುವ ಯುವತಿಯ ಮುಖ. ಆ ರಾತ್ರಿ ರಾಜ ವೀರೇಂದ್ರನಿಗೆ ನಿದ್ದೆಯೇ ಬರಲಿಲ್ಲ. ಕಣ್ಣು ಮುಚ್ಚಿದಾಗಲೆಲ್ಲ ಆ ಯುವತಿಯ ಮುಖವೇ ಅವನ ಕಣ್ಣ ಮುಂದೆ ಕಾಣಿಸುತ್ತಿತ್ತು. ಅವಳ ನಗು. ಬೆಳಗಾಗುವುದನ್ನೇ ಕಾಯುತ್ತಿದ್ದ ರಾಜನು ಸೂರ್ಯೋದಯವಾಗುತ್ತಿದ್ದಂತೆ ತನ್ನ ಕುದುರೆಯ ಮೇಲೆ ಮತ್ತೆ ಅದೇ. ಇಂದು ಅವಳ ಹೆಸರು ತಿಳಿದುಕೊಳ್ಳಲೇಬೇಕು. ಸ್ವಲ್ಪ ಹೊತ್ತಿನಲ್ಲೇ ರಾಜನು ಹೊಲದ ಬಳಿ ತಲುಪಿದನು. ಆದರೆ ಈ ಬಾರಿಯಲ್ಲಿ ಆ ಯುವತಿ ಇರಲಿಲ್ಲ. ಅವಳ ಬದಲಿಗೆ ಒಬ್ಬ ವಯಸ್ಸಾದ ವ್ಯಕ್ತಿ ಕುರಿಗಳನ್ನು ಮೇಯಿಸುತ್ತಿದ್ದನು. ರಾಜನ ಮುಖದಲ್ಲಿ ನಿರಾಸೆ ಮೂಡಿತು. ಅಯ್ಯ, ಇಲ್ಲಿ ನೆನ್ನೆ ಕುರಿಗಳನ್ನು ಮೇಯಿಸುತ್ತಿದ್ದ ಯುವತಿ ಎಲ್ಲಿದ್ದಾಳೆ? ಮಹಾರಾಜರೇ, ಅವಳು ನನ್ನ ಮಗಳು ಗೌರಿ. ಇಂದು ಮನೆಯ ಕೆಲಸಕ್ಕಾಗಿ ಊರಿಗೆ ಹೋಗಿದ್ದಾಳೆ. ಗೌರಿ. ರಾಜನು ಆ ಹೆಸರನ್ನು ನಿಧಾನವಾಗಿ ಉಚ್ಚರಿಸಿದನು. ಆ ಹೆಸರು ಅವನ ಹೃದಯದಲ್ಲಿ ಅಚ್ಚೊತ್ತಿದಂತಾಯಿತು. ಸ್ವಲ್ಪ ಹೊತ್ತು ಮಾತನಾಡಿ ರಾಜನು ಅರಮನೆಗೆ ಹಿಂದಿರುಗಿದನು. ಆದರೆ ಅವನ ಮನಸ್ಸು ಇನ್ನೂ ಗೌರಿಯ ಬಳಿಯೇ ಇತ್ತು. ಮರುದಿನ ರಾಜನು ತನ್ನ ನಂಬಿಗಸ್ತ ಸೇವಕನನ್ನು ಕರೆಸಿದನು. ನೆನ್ನೆ ನೋಡಿದ ಆ ಹುಡುಗಿಯ ಮನೆ ಬಗ್ಗೆ ತಿಳಿದುಕೊಳ್ಬೇಕು. ಸೇವಕನು ಊರಿನ ಜನರಿಂದ ವಿಚಾರಿಸಿ ಸಂಜೆ ವೇಳೆಗೆ ಮರಳಿದನು. ಮಹಾರಾಜರೇ, ಅವಳ ಹೆಸರು ಗೌರಿ. ಅವಳು ತನ್ನ ತಂದೆಯ ಜೊತೆ ಊರಿನ ಹೊರವಲಯದ ಒಂದು ಸಣ್ಣ ಗುಡಿಸಲಿನಲ್ಲಿ ವಾಸಿಸುತ್ತಾಳೆ. ಮರುದಿನ ಬೆಳಗ್ಗೆ ರಾಜನು ಒಬ್ಬನೇ ಕುದುರೆಯ ಮೇಲೆ ಗೌರಿಯ ಮನೆಗೆ ಹೊರಟನು. ಸ್ವಲ್ಪ ದೂರ ಪ್ರಯಾಣಿಸಿದ ನಂತರ ಒಂದು ಹಳೆಯ ಇಷ್ಟು ಕಷ್ಟದಲ್ಲಿ ಬದುಕುತ್ತಿದ್ದಾರಾ? ರಾಜನು ನಿಧಾನವಾಗಿ ಒಳಗೆ ಪ್ರವೇಶಿಸಿದನು. ಒಳಗೆ ಗೌರಿಯ ತಂದೆ ನೆಲದ ಮೇಲೆ ಕುಳಿತಿದ್ದರು. ಮಹಾರಾಜರೇ, ಭಯಪಡ್ಬೇಡಿ ಅಯ್ಯ. ಹೇಗಿದ್ಯಾ ಗೌರಿ? ಗೌರಿ ಆಶ್ಚರ್ಯಪಟ್ಲು. ಒಬ್ಬ ರಾಜ ತನ್ನ ಹೆಸರನ್ನು ನೆನಪಿಟ್ಟಿದ್ದಾನೆ ಎಂಬುದೇ ಅವಳಿಗೆ ನಂಬಲಾಗ್ಲಿಲ್ಲ. ಮಹಾರಾಜರೇ, ದಯವಿಟ್ಟು ಕುಳಿತುಕೊಳ್ಳಿ. ರಾಜನು ಕುಳಿತುಕೊಂಡನು. ನಂತರ ರಾಜನು ನೇರವಾಗಿ ವಿಷಯಕ್ಕೆ ಬಂದನು. ಅಯ್ಯ, ನಾನಿಂದು ರಾಜನಾಗ್ ಬಂದಿಲ್ಲ. ನಿಮ್ಮ ಮಗಳ ಬಗ್ಗೆ ಮಾತನಾಡಲು ಬಂದಿದ್ದೇನೆ. ನಾನು ಗೌರಿಯನ್ನು ಮನಸಾರೆ ಇಷ್ಟಪಟ್ಟಿದ್ದೇನೆ. ಅವಳನ್ನು ಮದುವೆಯಾಗಲು ನಿಮ್ಮ ಅನುಮತಿ ಕೇಳಲು ಬಂದಿದ್ದೇನೆ.
ರಾಜನ ಮಾತು ಕೇಳಿದ ಗೌರಿ ಮತ್ತು ಅವಳ ತಂದೆಗೆ ಕೆಲಕ್ಷಣ ಮಾತೇ ಬರಲಿಲ್ಲ. ಗೌರಿಯ ತಂದೆ ಧೈರ್ಯ ಮಾಡಿಕೊಂಡು ಮಾತನಾಡಿದ್ರು. ಮಹಾರಾಜರೇ, ನಾವು ಬಡವರು, ನೀವು ಇಡೀ ರಾಜ್ಯದ ಅಧಿಪತಿ. ನಮ್ಮಂಥ ಬಡವರ ಜೊತೆ ಸಂಬಂಧ ಬೆಳೆಸುವುದು ಸರಿಯಲ್ಲ. ಜನರು ಏನ್ ಹೇಳ್ತಾರೆ? ಜನರು ಏನ್ ಹೇಳ್ತಾರೆ ಎಂಬುದಕ್ಕಿಂತ ನನ್ನ ಮನಸ್ಸು ಏನು ಹೇಳ್ತದೆ ಎಂಬುದು ಮುಖ್ಯ. ಆದರೆ ಮಹಾರಾಜರೇ, ನನ್ನ ಮಗಳಿಗೆ ಅರಮನೆಯ ಜೀವನ ಗೊತ್ತಿಲ್ಲ. ಅವಳಿಗೆ ರಾಜಮನೆತನದ ಬದುಕು ಗೊತ್ತಿಲ್ಲದಿರಬಹುದು, ಆದರೆ ಅವಳಿಗೆ ಮಾನವೀಯತೆ ಗೊತ್ತಿದೆ. ಅದೇ ನನಗೆ ಬೇಕಾದ ದೊಡ್ಡ ಗುಣ. ನಾನು ಮದುವೆಯಾಗುವುದಾದ್ರೆ ಗೌರಿಯನ್ನೇ ಮದುವೆಯಾಗ್ತೇನೆ. ಇಲ್ಲದಿದ್ರೆ ಜೀವನ ಪೂರ್ತಿ ಒಂಟಿಯಾಗಿರ್ತೇನೆ. ದೊರೆಯೇ, ನನ್ನ ಮಗಳು ನಿಜವಾಗಿಯೂ ಪುಣ್ಯ ಮಾಡಿದ್ದಾಳೆ. ನನಗೆ ಈ ಮದುವೆಗೆ ಸಂಪೂರ್ಣ ಒಪ್ಪಿಗೆ ಇದೆ. ಕೆಲವು ವಾರಗಳ ನಂತರ ಇಡೀ ಚನ್ನಸಮುದ್ರ ಊರು ಹಬ್ಬದ ವಾತಾವರಣದಲ್ಲಿ ಕಂಗೊಳಿಸುತ್ತಿತ್ತು. ಸಾವಿರಾರು ಜನರು ರಾಜನ ಮದುವೆಯನ್ನು ನೋಡಲು ಸೇರಿದ್ದರು. ಮದುವೆಯ ನಂತರ ಗೌರಿ ಮೊದಲ ಬಾರಿಗೆ ಅರಮನೆಗೆ ಕಾಲಿಟ್ಟಳು. ಅರಮನೆಯ ವೈಭವವನ್ನು ನೋಡಿ ಅವಳು ಆಶ್ಚರ್ಯಗೊಂಡಳು. ಇಷ್ಟು ದೊಡ್ಡ ಅರಮನೆ, ನಾನಿಲ್ಲಿ ಹೇಗ್ ಬದುಕ್ಲಿ? ಈ ಅರಮನೆ ದೊಡ್ಡದಿರಬಹುದು, ಆದರೆ ಇದನ್ನು ಮನೆಯನ್ನಾಗಿಸುವವಳು ನೀನು. ಗೌರಿಯ ಮುಖದಲ್ಲಿ ಮಂದಹಾಸ ಮೂಡಿ. ಆದರೆ ಒಂದು ರಾತ್ರಿ ಅರಮನೆಯ ಕತ್ತಲೆಯ ದಾರಿಯಲ್ಲಿ ಕಪ್ಪು ಹೊದಿಕೆ ಹೊದ್ದಿದ್ದ ಒಂದು ರಹಸ್ಯ ವ್ಯಕ್ತಿ ನಿಧಾನವಾಗಿ ನಡೆಯುತ್ತಿದ್ದನು. ಅವನ ಮುಖ ಕಾಣುತ್ತಿರಲಿಲ್ಲ. ಅವನು ಒಂದು ಕೊಠಡಿಯ ಮುಂದೆ ನಿಂತು ನಿಧಾನವಾಗಿ ಹೇಳಿದನು. ಸಮಯ ಹತ್ತಿರ ಬಂದಿದೆ. ಮದುವೆಯಾಗಿ 1 ವರ್ಷ ಕಳೆದಿತ್ತು. ರಾಜ ಮತ್ತು ರಾಣಿ ಪ್ರೀತಿಯಿಂದ ರಾಜ್ಯವನ್ನು ಆಳುತ್ತಿದ್ದರು. ಅವರ ಒಳ್ಳೆಯತನದಿಂದ ಚನ್ನಸಮುದ್ರ ರಾಜ್ಯ ಇನ್ನಷ್ಟು ಅಭಿವೃದ್ಧಿ ಹೊಂದಿತ್ತು. ಒಂದು ದಿನ ಅರಮನೆಯಲ್ಲಿ ಸಂತಸದ ಸುದ್ದಿ ಕೇಳಿಬಂತು. ಮಹಾರಾಜರೇ, ರಾಣಿಯವರಿಗೆ ಗರ್ಭಧಾರಣೆಯಾಗಿದೆ. ರಾಜನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. 9 ತಿಂಗಳ ನಂತರ ಅರಮನೆಯೆಲ್ಲ ಸಂಭ್ರಮದಿಂದ ತುಂಬಿತ್ತು. ಸ್ವಲ್ಪ ಹೊತ್ತಿನಲ್ಲೇ ಮಗುವಿನ ಅಳುವ ಶಬ್ದ ಕೇಳಿಸಿತು. ರಾಜನು ಸಂತೋಷದಿಂದ ದೇವರಿಗೆ ಕೈಮುಗಿದನು. ಆದರೆ ಆ ರಾತ್ರಿ ಎಲ್ಲರೂ ನಿದ್ರಿಸುತ್ತಿದ್ದಾಗ ಅದೇ ಕಪ್ಪು ಹೊದಿಕೆ ಧರಿಸಿದ ರಹಸ್ಯ ವ್ಯಕ್ತಿ ರಾಣಿಯ ಕೋಣೆಯೊಳಗೆ ನುಗ್ಗಿದನು. ಅವನು ಮಗುವನ್ನು ಎಚ್ಚರಿಕೆಯಿಂದ ಎತ್ತಿಕೊಂಡು ಅರಮನೆಯ ಹಿಂಬಾಗಿಲಿನಿಂದ ಹೊರಟನು. ಮರುದಿನ ಬೆಳಗ್ಗೆ ರಾಣಿ ಎಚ್ಚರವಾಗಿ ತನ್ನ ಪಕ್ಕದಲ್ಲಿ ಮಗು ಇಲ್ಲದಿರುವುದನ್ನು ಕಂಡಳು.